ಕೊಲಂಬೋದ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಇವತ್ತು ನಡೆಯುತ್ತಿರುವುದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮಾತ್ರವಲ್ಲ, ಬದಲಾಗಿ ಕೋಟ್ಯಾಂತರ ಭಾರತೀಯರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ. ನಾಯಿ ಬಾಲ ಯಾವತ್ತು ಡೊಂಕೆ ಅನ್ನುವಂತಹ ಮಾತು ಪಾಕಿಸ್ತಾನಕ್ಕೆ ಅಕ್ಷರ ಸಹ ಹೋಲುವಂತಹದ್ದು. ಇವತ್ತು ನಡೆಯುವ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡುವೆ ಭಾರತವು ಪಾಕಿಗಳಿಗೆ ಹಸ್ತಲಾಘ ಮಾಡುತ್ತಾ ಅಥವಾ ಮತ್ತೆ ಅದೇ ರೀತಿ ಅವರ ಒಂದು ಹ್ಯಾಂಡ್ ಶೇಕ್ ಅನ್ನು ನಿರಾಕರಿಸಿ ಜಗತ್ತಿನ ಎದುರಿಗೆ ಮತ್ತೆ ಅವರಿಗೆ ಮುಖಭಂಗ ಪಡಿಸುತ್ತಾ ಅನ್ನೋದೇ ದೊಡ್ಡ ಒಂದು ಸಸ್ಪೆನ್ಸ್ ಆಗಿದೆ. ಒಂದು ವಿಷಯವನ್ನು ನೆನಪಿಸಲು ಇಚ್ಛಿಸ್ತೀನಿ, ಏನಂದ್ರೆ ಆಪರೇಷನ್ ಸಿಂಧೂರದ ಬಳಿಕ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇರುತ್ತೆ. ಅದೇ ಚಾಂಪಿಯನ್ಸ್ ಟ್ರೋಫಿ. ಸೆಪ್ಟೆಂಬರ್ 2025ರಲ್ಲಿ ನಡೆಯುವಂತ ಈ ಒಂದು ಮ್ಯಾಚ್ ಅನ್ನ ಭಾರತವು ಪಾಕಿಸ್ತಾನದ ವಿರುದ್ಧ ಆಡಬಾರದು ಅಂತ ಹೇಳಿ ಹಲವಾರು ರೀತಿಯಾದಂತಹ ವಾದ ವಿವಾದಗಳು ಆರಂಭವಾಗ್ತವೆ, ಚರ್ಚೆಗಳು ಆರಂಭವಾಗ್ತವೆ. ತುಂಬಾ ಜನ ಆಡ್ಬೇಕು ಅಂತ ಹೇಳಿದ್ರೆ ಇನ್ನೂ ತುಂಬಾ ಜನ ಈ ಒಂದು ಮ್ಯಾಚ್ ಅನ್ನ ನಿರಾಕರಿಸಬೇಕು, ಪಾಕಿಸ್ತಾನದ ವಿರುದ್ಧವಾಗಿ ಆಡಬಾರದು ಅಂತ ಹೇಳ್ತಾರೆ. ಹೀಗಿರುವಾಗ ಈ ಎಲ್ಲಾ ಚರ್ಚೆಗಳನ್ನ ಬದಿಗಿಟ್ಟು ಭಾರತ ಈ ಒಂದು ಮ್ಯಾಚ್ ಅನ್ನ ಆಡೋಕೆ ಮುಂದಾಗುತ್ತೆ. ಮ್ಯಾಚ್ ಆರಂಭ ಆಗುವ ಮುನ್ನವೇ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನ ಇಡ್ತಾರೆ. ಅದೇನಂದ್ರೆ ಟಾಸ್ ಆಗುತ್ತೆ. ಟಾಸ್ ಆದ ನಂತರ ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಆಗಾ ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ಹ್ಯಾಂಡ್ ಶೇಕ್ ಮಾಡಲು ಮುಂದಾಗ್ತಾರೆ. ಆದರೆ ಅಲ್ಲೇ ಅವರು ಸೂರ್ಯಕುಮಾರ್ ಯಾದವ್ ಅವರು ಹ್ಯಾಂಡ್ ಶೇಕ್ ಅನ್ನ ನಿರಾಕರಿಸುವುದರ ಮೂಲಕ ಇಡೀ ಜಗತ್ತಿನ ಎದುರಿಗೆ ಆ ನುಸುಳುಕೋರ ಪಾಕಿಸ್ತಾನದ ತಂಡಕ್ಕೆ ಸರಿಯಾದ ಶಾಸ್ತಿಯನ್ನ ಮಾಡಿದ್ದರು. ಅದೇ ರೀತಿಯಾಗಿ ಆ ಮ್ಯಾಚ್ ಮುಗಿದ ನಂತರವೂ ಕೂಡ ಭಾರತೀಯ ಆಟಗಾರರು ಯಾವುದೇ ಪಾಕಿಸ್ತಾನದ ಆಟಗಾರರಿಗೆ ಹ್ಯಾಂಡ್ ಶೇಕ್ ನೀಡುವುದಿಲ್ಲ. ಹ್ಯಾಂಡ್ ಶೇಕ್ ಅನ್ನ ಸಂಪೂರ್ಣವಾಗಿ ನಿರಾಕರಿಸಿ ಹೊರಗಡೆ ನಡೆಯುತ್ತಾರೆ. ಹೀಗಿರುವಾಗ ನಿನ್ನೆ ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ಪತ್ರಕರ್ತರು ಪ್ರಶ್ನಿಸಿದಾಗ, ನಾಳೆ ನಡೆಯುವಂತಹ ಪಂದ್ಯದಲ್ಲಿ ನೀವು ಪಾಕಿಸ್ತಾನದವರಿಗೆ ಹ್ಯಾಂಡ್ ಶೇಕ್ ಮಾಡ್ತೀರಾ ಅಂತ ಕೇಳಿದಾಗ ಸೂರ್ಯಕುಮಾರ್ ಯಾದವ್ ಅವರು ತುಂಬಾ ಚಾಕಚಕ್ಯತೆಯಿಂದ ಇನ್ನೂ 24 ಗಂಟೆಗಳ ಕಾಲ ನಾವು ಕಾದು ನೋಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದ ನಾಯಕರನ್ನು ಕೂಡ ಕೇಳಿದಾಗ ನಾಳೆ ಏನಾಗುತ್ತದೋ ನಾಳೆ ಕಾದು ನೋಡೋಣ ಅಂತ ಹೇಳಿ ಯಾವುದೇ ಗುಟ್ಟನ್ನು ಕೂಡ ಬಿಚ್ಚಿಡುವುದಿಲ್ಲ. ಹೀಗಿರುವಾಗ ಪಾಕಿಸ್ತಾನವು ಐಸಿಸಿಗೆ ಬೆನ್ನಿಗೆ ಬಿದ್ದು ನೀವು ಭಾರತೀಯರು ಪಾಕಿಸ್ತಾನದ ವಿರುದ್ಧವಾಗಿ ಪಂದ್ಯದಲ್ಲಿ ಹ್ಯಾಂಡ್ ಶೇಕ್ ಮಾಡುವಂತ ಕಾನೂನು ತರಬೇಕು ಅಂತ ಹೇಳಿ ಪಾಕಿಸ್ತಾನ ಐಸಿಸಿಗೆ ಗೋಗರೆಯುತ್ತೆ. ಐಸಿಸಿ ಅವರು ಕೂಡ ಪಾಕಿಸ್ತಾನ ವಿರುದ್ಧ ನಡೆಯುವಂತ ಪಂದ್ಯದಲ್ಲಿ ಭಾರತೀಯರು ಹ್ಯಾಂಡ್ ಶೇಕ್ ಮಾಡ್ಬೇಕಂತ ಹೇಳಿ ಹೇಳುವಂತ ಸಾಧ್ಯತೆಗಳಿವೆ ಅಂತ ಹೇಳಿ ಹಲವಾರು ವರದಿಗಳು ಬರ್ತಾ ಇದೆ. ಹೀಗಿರುವಾಗ ಈ ನುಸುಳುಕೋರ ದೇಶದ ಒಂದು ಆಟಗಾರರೊಂದಿಗೆ ನಾವು ನಗುತ್ತಾ ಹ್ಯಾಂಡ್ ಶೇಕ್ ಮಾಡುವುದು ಸರಿನಾ ತಪ್ಪ? ಹೀಗಿರುವಾಗ ನಮ್ಮ ಸೂರ್ಯಕುಮಾರ್ ಯಾದವ್ ಐಸಿಸಿಗೆ ಮಣಿದು ಹ್ಯಾಂಡ್ ಶೇಕ್ ಮಾಡ್ತಾರ ಅಥವಾ ಭಾರತೀಯ ಕೋಟ್ಯಾಂತರ ಜನರ ಮನವು ಗೆಲ್ಲುವಂತೆ ಮತ್ತೊಮ್ಮೆ ಹ್ಯಾಂಡ್ ಶೇಕ್ ನಿರಾಕರಿಸಿ ಪಾಕಿಸ್ತಾನಕ್ಕೆ ಜಗತ್ತಿನ ಎದುರು ಮುಖಭಂಗ ಮಾಡ್ತಾರ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಆಟಗಾರರು ಪಾಕಿಸ್ತಾನದೊಂದಿಗೆ ಹ್ಯಾಂಡ್ ಶೇಕ್ ಮಾಡಬೇಕಾ, ಅಂದ್ರೆ ಹಸ್ತಲಾಘವ ಮಾಡಬೇಕಾ ಮಾಡಬಾರದು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.